ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವೈಶಾಖ ಹುಣ್ಣಿಮೆ ಅತ್ಯಂತ ಪವಿತ್ರ ಮತ್ತು ಮಹತ್ವಪೂರ್ಣ ದಿನಗಳಲ್ಲಿ ಒಂದು. ಈ ದಿನ ಮಾಡುವ ಪೂಜೆ, ದಾನ, ಧರ್ಮಗಳಿಗೆ ಅನಂತ ಪುಣ್ಯ ಫಲಗಳು ಸಿಗುತ್ತೆ. ವೈಶಾಖ ಹುಣ್ಣಿಮೆ ಅಥವಾ ಬುದ್ಧ ಹುಣ್ಣಿಮೆ. ವೈಶಾಖ ಹುಣ್ಣಿಮೆಯನ್ನು ಬುದ್ಧ ಹುಣ್ಣಿಮೆ ಅಂತಲೂ ಕರೀತಾರೆ. ಯಾಕೆ ಇದನ್ನು ಬುದ್ಧ ಹುಣ್ಣಿಮೆ ಅಂತ ಕರೀತಾರೆ? ವೈಶಾಖ ಹುಣ್ಣಿಮೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ? ಹುಣ್ಣಿಮೆ ಪೂರ್ತಿ ದಿನ ಯಾವತ್ತೂ ಇದೆ? ಹುಣ್ಣಿಮೆ ಪೂಜೆಯನ್ನು ಯಾವ ಸಮಯದಲ್ಲಿ ಯಾವ ದಿನಾಂಕದಂದು ಮಾಡ್ಕೋಬೇಕು ಅಂತ ಈ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ವೈಶಾಖ ಹುಣ್ಣಿಮೆ ಬಹಳ ಪವಿತ್ರವಾದ ದಿನ. ಈ ದಿನ ಕೂರ್ಮ ಜಯಂತಿ ಇದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಕೊಳ್ಳೋಕ್ಕೆ ಬಹಳ ಶ್ರೇಷ್ಠವಾದ ದಿನ. ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡ್ರೆ ವಿಶೇಷ ಫಲಗಳು ಸಿದ್ಧಿಯಾಗುತ್ತೆ. ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೆ. ಹಾಗಾದರೆ ಬನ್ನಿ, 2026 ಪರಾಭವ ನಾಮ ಸಂವತ್ಸರದಲ್ಲಿ ವೈಶಾಖ ಮಾಸದಲ್ಲಿ ವೈಶಾಖ ಶುಕ್ಲ ಹುಣ್ಣಿಮೆ ಯಾವ ದಿನ ಬಂದಿದೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ವೈಶಾಖ ಪೌರ್ಣಿಮೆ ಮೇ 1ನೇ ತಾರೀಕು ಶುಕ್ರವಾರದಂದು ಬರುತ್ತೆ. ಹುಣ್ಣಿಮೆ ತಿಥಿ ಏಪ್ರಿಲ್ 30ನೇ ತಾರೀಕು ಸಾಯಂಕಾಲ 9:12 ಆರಂಭವಾಗಿ ಮೇ 1ನೇ ತಾರೀಕು ರಾತ್ರಿ 10:52 ಅಂತ್ಯವಾಗುತ್ತೆ. ಈ ದಿನ ಸ್ವಾತಿ ನಕ್ಷತ್ರ ಇದೆ. ಸೂರ್ಯೋದಯ ಮತ್ತು ಚಂದ್ರೋದಯ ಸಮಯಗಳೆರಡೂ ಕೂಡ ಮೇ 1ನೇ ತಾರೀಕೆ ಬಂದಿದೆ. ಹುಣ್ಣಿಮೆ ತಿಥಿ ಇರೋದು ಸಂಪೂರ್ಣವಾಗಿ ಮೇ 1ನೇ ತಾರೀಕೆ. ಈ ದಿನ ಬಹಳ ವಿಶೇಷವಾದ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇದೆ ಸ್ನೇಹಿತರೆ. ಆದ್ದರಿಂದ ಹುಣ್ಣಿಮೆ ಪೂಜೆಯನ್ನು ಆಚರಿಸಿದರೆ ಬಹಳ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ಹುಣ್ಣಿಮೆ ತಿಥಿ ಮತ್ತು ಶುಕ್ರವಾರಗಳೆರಡೂ ಒಂದೇ ದಿನ ಕೂಡಿ ಬಂದಿದೆ. ಈ ದಿನ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡಿಕೊಂಡ್ರೆ ವಿಶೇಷವಾದ ಫಲಗಳು ನಿಮ್ಮದಾಗುತ್ತೆ. ನೀವೇನಾದರೂ ಆರ್ಥಿಕ ಸಮಸ್ಯೆಗಳಿಂದ ಕಷ್ಟಪಡ್ತಾ ಇದ್ದರೆ ನಿಮ್ಮ ಕಷ್ಟಗಳೆಲ್ಲವೂ ತೀರಿ ಹೋಗಿ ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಈ ದಿನ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡಿಕೊಂಡ್ರೆ. ಈ ದಿನ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸಿ. ಅಂದರೆ ಸ್ನೇಹಿತರೆ, ಹಿಂದಿನ ದಿನವೇ ನೀವು ದೇವರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಆ ದಿನ ಅಂದರೆ ಮೇ 1ನೇ ತಾರೀಕು ಕಲಶವನ್ನು ಕೂರಿಸಿ ಪೂಜೆ ಮಾಡೋರು ಕಲಶವನ್ನು ಕೂರಿಸಿ ಪೂಜೆ ಮಾಡ್ಕೊಳ್ಳಿ. ಈ ದಿನ ಲಕ್ಷ್ಮೀ ವಿಗ್ರಹವನ್ನು ವೀಳ್ಯದೆಲೆಯ ಮೇಲೆ ಇಟ್ಟು ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ. ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ ಅಥವಾ ಬಿಡಿ ಹೂವು ಮಲ್ಲಿಗೆ ಹೂವುಗಳಿಂದ ಮತ್ತು ಅಕ್ಷತೆಯಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ದಿನ ನೀವು ಲಕ್ಷ್ಮೀ ಅಮ್ಮನವರಿಗೆ ತುಪ್ಪದ ದೀಪಗಳನ್ನು ಬೆಳಗಿಸಿ ಕುಂಕುಮದಿಂದ ಬಿಡಿ ಮಲ್ಲಿಗೆ ಹೂವು ಅಕ್ಷತೆಯಿಂದ ಅಷ್ಟೋತ್ತರಗಳನ್ನು ಲಕ್ಷ್ಮೀ ನಾರಾಯಣರ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಷ್ಟಕವನ್ನು ಹೇಳ್ಕೊಳ್ಳಿ. ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಇಲ್ಲ, ಇವೆಲ್ಲ ನನಗೆ ಹೇಳ್ಕೊಳಕ್ಕೆ ಬರಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿ ಟಿ ವಿ ಇದ್ದರೆ ಟಿ ವಿಯಲ್ಲಿ ಅಥವಾ ಮೊಬೈಲ್ನಲ್ಲಿ ಹಾಕಿ ಈ ಎಲ್ಲ ಮಂತ್ರಗಳನ್ನು ತುಂಬಾ ಸೌಂಡ್ ಇಟ್ಟು ಹಾಕಿ ಕೇಳಿಸ್ಕೊಳ್ಳಿ. ನಿಮ್ಮ ಮನೆಯ ಮೂಲೆ ಮೂಲೆಗೂ ಈ ಮಂತ್ರಗಳ ವೈಬ್ರೇಷನ್ಗಳು ಅಂದರೆ ತರಂಗಗಳು ತಲುಪಬೇಕು. ಆಗ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಚೆ ಹೋಗಿ ನಿಮ್ಮ ಮನೆಯೆಲ್ಲ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ. ಇನ್ನು ಈ ದಿನ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಮುಂತಾದ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳನ್ನಿಟ್ಟು ಪೂಜೆ ಮಾಡ್ಕೋಬಹುದು. ಮತ್ತು ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಇವೆಲ್ಲ ಒಂದು ಚಿಕ್ಕ ಗಂಟು ಕಟ್ಟಿ ನೀವು ಹಣ ಅಥವಾ ಬಂಗಾರವನ್ನು ಇಡುವಂತಹ ಸ್ಥಳದಲ್ಲಿ ಇಟ್ಟರೆ ಧನಾಕರ್ಷಣೆ ಆಗುತ್ತೆ. ಈ ದಿನ ಲಕ್ಷ್ಮೀ ಅಮ್ಮನವರಿಗೆ ಉಪ್ಪಿನ ದೀಪ, ಕ್ಷೀರ ದೀಪಗಳನ್ನು ಹಚ್ಚಿದ್ರೆ ಬಹಳ ಒಳ್ಳೆಯದು. ಸಾಧ್ಯವಾದರೆ ಹಚ್ಕೊಳ್ಳಿ. ಸ್ನೇಹಿತರೆ, ಯಾರು ಅಕ್ಷಯ ತೃತೀಯ ಪೂಜೆ ಮಾಡಿಲ್ಲ, ಕುಬೇರ ಪೂಜೆ ಅವತ್ತು ಮಾಡಿಕೊಂಡಿಲ್ಲ, ಲಕ್ಷ್ಮೀ ಪೂಜೆ ಮಾಡಿಕೊಂಡಿಲ್ಲ, ಅವರೆಲ್ಲ ಈ ದಿನ ಮಾಡ್ಕೊಳ್ಳಿ. ಸರ್ವಾರ್ಥ ಸಿದ್ಧಿ ಯೋಗ ದಿನ ಪೂರ್ತಿ ಇದೆ. ಈ ದಿನ ಮಾಡುವ ಪೂಜೆಗೆ ವಿಶೇಷ ಫಲಗಳು ಸಿಗುತ್ತೆ. ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ ಅಂತಂದರೆ ಮೇ 1ನೇ ತಾರೀಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ 4:15 6:30 ಒಳಗೆ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ. ಸರ್ವಾರ್ಥ ಸಿದ್ಧಿಯೋಗ ಮತ್ತು ಬ್ರಾಹ್ಮಿ ಮುಹೂರ್ತ ಈ ಎರಡೂ ನಿಜವಾಗ್ಲೂ ಅತ್ಯುತ್ತಮ ಫಲಗಳನ್ನು ನೀಡುತ್ತೆ. ಈ ಸಮಯದಲ್ಲಿ ಪೂಜೆ ಮಾಡಿಕೊಂಡ್ರೆ ಬಹಳ ಶುಭ ಫಲಗಳು ನಿಮ್ಮದಾಗುತ್ತೆ. ನಿಮಗೇನಾದರೂ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋರು
ಬೆಳಗ್ಗೆ 9ರಿಂದ 10 ಗಂಟೆ ಒಳಗೆ ಪೂಜೆಯನ್ನು ಮಾಡ್ಕೋಬೇಕು. ವೈಶಾಖ ಮಾಸ ವಿಷ್ಣುವಿಗೆ ಸಮರ್ಪಿತವಾದ ಮಾಸ ಆಗಿರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಈ ದಿನ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ. 9 ಗಂಟೆಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಈ ದಿನ ಲಕ್ಷ್ಮೀ ಅಮ್ಮನವರ ಒಬ್ಬರನ್ನೇ ಅಲ್ಲ, ಲಕ್ಷ್ಮೀನಾರಾಯಣರಿಬ್ಬರನ್ನೂ ಪೂಜಿಸಿದರೆ ಅಪಾರ ಪುಣ್ಯ ಫಲಗಳು ಸ್ನೇಹಿತರೆ. ಒಬ್ಬರನ್ನೇ ಪೂಜಿಸಬಾರ್ದು, ದಂಪತಿ ಸಮೇತ ಪೂಜಿಸಬೇಕು. ಈ ದಿನ ಅಮ್ಮನವರಿಗೆ ಜೇನುತುಪ್ಪವನ್ನು ನೈವೇದ್ಯಕ್ಕಿಟ್ಟರೆ ಬಹಳ ಶ್ರೇಷ್ಠ. ಈ ವೈಶಾಖ ಹುಣ್ಣಿಮೆಯನ್ನು ಬುದ್ಧ ಹುಣ್ಣಿಮೆ ಅಂತಲೂ ಕರಿತೀವಿ. ಬುದ್ಧ ವಿಷ್ಣುವಿನ ಮತ್ತೊಂದು ಅವತಾರ ಅಂತಾರೆ. ಅದಕ್ಕೆ ಈ ದಿನ ಬುದ್ಧ ಅಥವಾ ವಿಷ್ಣುವನ್ನು ಪೂಜೆ ಮಾಡ್ಕೋಬೇಕು. ಇದು ಗೌತಮ ಬುದ್ಧನ ಜನ್ಮ, ಜ್ಞಾನೋದಯ ಮತ್ತು ನಿರ್ವಾಣವನ್ನು ಸ್ಮರಿಸುವ ಪವಿತ್ರವಾದ ದಿನ. ಶಾಂತಿ, ಅಹಿಂಸೆ, ಸಮೃದ್ಧಿಗೆ ಸಂಕೇತವಾಗಿ ಇದನ್ನು ಆಚರಿಸಬೇಕು. ಭಾರತ, ಶ್ರೀಲಂಕಾ, ನೇಪಾಳ, ಥೈಲ್ಯಾಂಡ್ ಮುಂತಾದ ದೇಶಗಳಲ್ಲಿ ಬುದ್ಧ ಪೂರ್ಣಿಮೆಯನ್ನು ವಿಶೇಷವಾಗಿ ಆಚರಿಸ್ತಾರೆ. ಸೊ ಇದಿಷ್ಟು ಸ್ನೇಹಿತರೆ ವೈಶಾಖ ಹುಣ್ಣಿಮೆಯ ಬಗ್ಗೆ. ಈ ಪೂಜೆಗಳೆಲ್ಲ ಏನು ಮಾಡ್ಕೊಳ್ಳೋಕೆ ನಿಮ್ಗೆ ಆಗಿಲ್ಲ ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಸಾಯಂಕಾಲದವರೆಗೂ ರಾತ್ರಿ 8, 9, 10 ಗಂಟೆವರೆಗೂ ನಿಮ್ಮ ಮನೆಯಲ್ಲಿ ಟಿ ವಿಯಲ್ಲಿ ಈ ಮಂತ್ರಗಳನ್ನೆಲ್ಲ ಲಕ್ಷ್ಮೀ ಅಷ್ಟೋತ್ತರಗಳನ್ನ, ಲಕ್ಷ್ಮೀ ಅಷ್ಟಕವನ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಗೋವಿಂದ ನಾಮಗಳು ಇವುಗಳೆಲ್ಲವನ್ನು ಸಾಧ್ಯವಾದಷ್ಟು ಹೆಚ್ಚು ಹೊತ್ತು ನಿಮ್ಮ ಮನೆಯಲ್ಲಿ ಕೇಳಿಸ್ಕೊಳ್ಳಿ. ಇದರಿಂದನೂ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.